ಸರ್ ಇದು ನೋಡಿ, ತಾರ್ ರೋಡಿಗೆ ಬಂದಿರುವಂಥ ಜಾಗ ನಾನು ಒಳಗಡೆ ತೋರಿಸ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 350-400 ಅಡಿ ಬರ್ತದೆ. ಒಳ್ಳೆ ಬಾಕ್ಷಾಗಿ ಸ್ಕ್ವೇರ್ ಆಗೈತೆ, ಒಳ್ಳೆ ವಾಸ್ತುಕೋಸ್ಕರನ ಐತೆ. ಇದು ಬೆಂಗಳೂರಿಂದ 135-40 ಕಿಲೋಮೀಟ್ರು, ಮಳವಳ್ಳಿಯಿಂದ ಒಂದು 40 ಆಗುತ್ತಾ. ಟೌನ್ಗೆ ಒಂದು 4-5 ಕಿಲೋಮೀಟ್ರ್ ಆಗುತ್ತಾ ಕೊಳ್ಳಾಗಲ್ಲ ಟೌನ್ಗೆ. ಇದು ನೋಡಿ 9 ಎಕರೆ ಬಂದಿರುವಂಥ ಜಾಗ. ಇದರಲ್ಲಿ 7 ಎಕರೆ ಕರಾವ್ ಐತೆ, 4 ಬೋರ್ಗಲ್ ಐತೆ, 400 ತೆಂಗಿನ ಗಿಡ ಐತೆ, 900 ಅಡಿಕೆ ಗಿಡ ಐತೆ. ಇದೆಲ್ಲ ಫಸಲು ಬತ್ತಿರುವಂಥ ಜಾಗ. ಇದು ಲೀಗಲ್ ಡಾಕ್ಯುಮೆಂಟು, ಪರ್ಚೇಸ್ ಮಾಡಿರೋದು. ಒಳ್ಳೆ ಪಕ್ಕದಲ್ಲಿ ಒಳ್ಳೆ ಈವಿದೆ, ಹಿಂಬೆ ಎಲ್ಲ ಇದೆ. ಅಲ್ಲ ಆಲ್ರೆಡಿ ಎಲ್ಲ ಫಸಲು ಕಟಾವಾಯ್ತೈತೆ. ಮಾವಿದೆ, 9 ಎಕರೆ ಪೇಪರು, 1.5 ಎಕರೆಯಿಂದ 2 ಎಕರೆ ಕರಾವು. ಟೌನ್ಗೆ ಹತ್ತಿರ ಇರುವಂಥ ಜಾಗ. ಒಳ್ಳೆ ಲೊಕೇಶನ್ ಅಂತ, ಬ್ಯೂಟಿಫುಲ್ ಲೊಕೇಶನ್. 3 ಬೋರ್ಗಲ್ಲು, ಒಂದು ಲೇಬರ್ ಶೆಡ್ ಇದೆ. ನಿಂಬೆ, ಸಪೋಟ, ಮಾವು, ತೆಂಗು, ಅಡಿಕೆ, ಟೀಕ್ ಮರ ಎಲ್ಲ ಇದೆ. ಇವರು ಲಂಸಮ್ಮು ಟೋಟಲು 4.25 ಕೋಟಿ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಜಾಗ ಮತ್ತು ಸಖತ್ತಾಗಿದೆ. ನಾನು ರೋಡಿಂದ ತೋರಿಸಿಲ್ಲ, ಒಳಗಡೆ ಲ್ಯಾಂಡ್ ಒಳಗಡೆಯಿಂದ ತೋರಿಸ್ತಿದ್ದೀನಿ. ಟೌನ್ಗೆ ಹತ್ತಿರ ಇರುವಂಥ ಜಾಗ. ಇಲ್ಲೆಲ್ಲ ದೊಡ್ಡ ದೊಡ್ಡ MLAಗಳವೆ ಜಾಗ ಈ ರೋಡಲ್ಲೆಲ್ಲ. ಬೆಂಗಳೂರಿಗೆ 140 ಕಿಲೋಮೀಟ್ರು, ಲ್ಯಾಂಡ್ಗೆ 40 ಕಿಲೋಮೀಟ್ರ್, ಮಳವಳ್ಳಿಯಿಂದ 40 ಕಿಲೋಮೀಟ್ರು. 4.25 ಕೋಟಿ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ. ಎಲ್ಲ ಫಸಲು ಬತ್ತಿರುವಂಥ ಜಾಗ ಇದು.